ಇದ್ರೊಳಗೆ ನಾವು ಚಿಕನ್ ಎಷ್ಟು ಗ್ರ್ಯಾಂಡ್ ಐತಿ, ಸೂಪರ್ ಆಗೈತಿ. ಸೆರಗ್ ಮಾತ್ರ ಮಾಡೋದು ವಾತಾವರಣ ಐತಿ. ಮಾಡೋಣ ಆಗಿಲ್ರಿ ಒಂಥರ ಮಂಗರಿ ಚಿಕ್ ಚಿಕ್ ಅಕ್ಕ ಮಿಸದ ಅಲ್ಲ ಮತ್ತೆ ಮಾಡ್ಕೊಂಡು ಹೋಗ್ಬಿಡಲ್ಲ ಅಟ್ಟು ಅದ್ರಾಗ ಹಾಕೊಂಡು ಇದನ್ನ ಮ್ಯಾಚ್ ಮಾಡ್ಕೊಂಡಿನಿ. ಇದ್ರ ಜೊತೆಗೆ ವಿಡಿಯೋ ಮಾಡಾಕತ್ತಿದ್ದೆ ಸದ್ಯಕ್ಕೆ, ಹಂಗ ಲಾಗ್ನಾಗ ತೋರಿಸ್ಬಿಡೋಣ ಅಂತ ಹಾಕೊಂಡು ಇದನ್ನ ಮ್ಯಾಚ್ ಮಾಡ್ಕೊಂಡಿನಿ. ಇದ್ರ ಜೊತೆಗೆ ಸೇಮ್ ಬ್ಲ್ಯಾಕ್ ಕಲರ್ ಇಲ್ಲಿ ಬಾರ್ಡ್ರ್ ಇದೇನು ಬ್ಲ್ಯಾಕ್ ಬಂದಿತ್ತಲ್ಲ, ಇದ್ರೊಳಗೆ ಬೇರೆ ಬೇರೆ ಕಲರ್ಸ್ ಬಾರ್ಡ್ರ್ ಬಂದವು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀರಿ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳಕತ್ತೀನಿ. ಎದ್ದಿದ್ದು 6 ಗಂಟೆಗೆ, ಬಟ್ ಲಾಗ್ ಚಾಲು ಮಾಡಕತ್ತಿದ್ದು 7:15 ರೀ. ಇವತ್ತು 6:30 ಪೌಣೆ 7 ಬಿಸಿಲು ಇರೋದು. ಇವತ್ತಿನ ಯಾಕೋ ಬಿಸಿಲು ಬಿದ್ದಿಲ್ಲ, ಒಂಥರ ಮಾಡೋದು ವಾತಾವರಣ ಐತಿ. ಮಾಡೋಣ ಆಗಿಲ್ರಿ, ಒಂಥರ ಮೀಡಿಯಮ್ ಐತಿ. ಚಂದ ಐತಿ ಒಟ್ಟು ವಾತಾವರಣ, ಖುಷಿ ಆಯ್ತು. ಬೆಳಗ್ಗೆ ಮುಖ ಸೋಡೋ ಅಂತ ಬಿಸಿಲು ನೋಡಿ ಬೇಸರ ಬಿಟ್ಟೈತ್ರಿ. ಈಗ ವಾತಾವರಣ ಎಷ್ಟು ಚಂದ ಐತೆ ಅಂದ್ರೆ ಭಾರಿ ಚಂದ ಐತ್ರಿ. ಬರೀ ಇವತ್ತಿನ ರೂಟೀನ್ ಏನೆಲ್ಲ ಐತೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ಏನು ನೋಡ್ಕೊಂಬರ್ರಿ. ನಮ್ಮ ಮನೆ ಹೊರಗಡೆ ಸತಿಗೆ ಸಾಮಾನು ಎಷ್ಟು ಜಾಗ ಇದ್ದರೆ ಸಾಲದಾಗೈತಿ. ಇಲ್ಲಿ ಮತ್ತೊಂದು ಸಿಲಿಂಡರ್ ತಂದಿಡ್ರ ಎಕ್ಸ್ಟ್ರಾ. ನಮ್ಮ ಮುದ್ದು ಬಂಗಾರಿನ ಹೊರಗೆ ಕರ್ಕೊಂಬಂದೇವ್ರಿ. ಚಂದ ಐತಿ ವಾತಾವರಣ ನೋಡಲಿ ಅಂತೇಳಿ, ಹೌದಲ್ಲ? ಅಲ್ಲ ಚಂದ ಕುಯ್ ಅದ ದಾಳಂಬ್ರಿ ತಿಂತೀರಿ? ದಾಳಂಬ್ರಿ ಬೇಕಾ? ಈಗ ಬೆಳಿಗ್ಗೆ ಉಟ್ಲೆ ಸತಿಕಾಯಿ ತಿನ್ರಿ, ತಿಂದೈತೆ ಒಂದು ಸ್ವಲ್ಪ. ಸೇಮ್ ಫುಡ್ ಕೊಟ್ರೆ ಅದಕ್ಕೂ ಬೇಜಾರಾಗುತ್ತೆ. ನೀನು ಅದನ್ನ ಕೊಟ್ಟಿದ್ದೆ, ರಾತ್ರಿ ಕೊಟ್ಟಿದ್ದೆ, ಮಧ್ಯಾಹ್ನ ಹಣ್ಣು ಕೊಟ್ಟಿದ್ದೆ. ಈಗ ಹಣ್ಣು ಹಾಕಿ ಕೊಡಂದ್ರೆ ಅದಕ್ಕೆ ದಾಳಂಬ್ರಿ ಹಣ್ಣು ತಿಂತೀರಿ? ದಾಳಂಬ್ರಿ ಹಣ್ಣು ಬೇಕು? ಹಾಂ ಮಂಗರಿ ಚುಕ್ ಇವರಿಬ್ರು ಮೇಲೆ ಹೋಗ್ಯಾರಿ. ಮನು ಏನು ಮಾಡಾಕತ್ತೀರ? ಅಲ್ಲಿ ಏನು ಮಾಡಾಕತ್ತೀರಿ? ಸರಿ ಹುಷಾರು ನಡ್ರಿ. ಅಲ್ಲಿ ಹಿಂದ್ಗಡೆ ಮನೆ ಸ್ಲ್ಯಾಬ್ ಹಾಕಾಕತ್ತಾರೆ. ಮಷಿನ್ ಬಂದೈತೆ ಕಾಂಕ್ರೀಟ್. ಕುಯ್ ಏನಾಗುತ್ತೆ? ಅದಕ್ಕೆ ಏನು ಮಾಡ್ತಾಳೆ ಆಕೆ ಕೆಲಸ? ಏನು ಕುಯ್ ಅನ್ನೋದು, ಕೀ ಅನ್ನೋದು ಕುಯ್ ಅಲ್ಲ. ಅದು ನೋಡಾಕತ್ತಾರೆ ಅವರು ಕಾಂಕ್ರೀಟ್ ಹಾಕೋದನ್ನು. ಬರೀ ಸೀದಾ ಒಳಗಡೆದೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದೈತಿ. ಇವತ್ತು ಹೇಳಿದ್ನಲ್ಲ ನಿನ್ನೆ ನಾ ಪೋಸ್ಟಿಗೆ ಹೋಗ್ಬೇಕಂತೇಳಿ ಹೋಗ್ಬೇಕ್ರಿ. ಅಷ್ಟೇ ಇನ್ನೂ ಏನೇ ರೆಡಿ ಮಾಡಿಲ್ಲ. ಬಿಸಿನೀರು ಕಾಶಿ ಇಟ್ಕೊಂಡಿನಿ. ಇದನ್ನು ಕುಡಿದು ಹೇಗೂ ಹೊರಗೆ ಬಿಸಿಲು ಇಲ್ಲರಿ, ತಣ್ಣನ ಗಾಳಿ ಐತಿ. ಹಾಗಾಗಿ ಹೊರಗೆ ನಾನು ಸ್ವಲ್ಪ ಉಪ್ಪಿಟ್ಟು ಮಾಡಿಬಿಡ್ತೀನಿ. ನಾಷ್ಟಾನ ಒಲೆ ಮೇಲೆ ಮಾಡಿ ತಿಂದು ಹೋಗ್ಬೇಕ್ರಿ. ಬಿಸಿಲು ಬಿದ್ದಿಲ್ರಿ, ಚಂದ ಐತೆ ಅಂತೇಳಿ ಇಲ್ಲೇ ಮಾಡೋಣ. ವಾತಾವರಣ ಚಂದ ಐತಿ, ಭಾಳ ಚಂದ ಐತಲ್ಲ ವಾತಾವರಣ. ಈಗ ಹಚ್ಚಿದ್ದು ಒಲೆಗೆ ಎಣ್ಣೆ, ಉಪ್ಪಿಟ್ಟಿಗೆ ಎಣ್ಣೆ ಜಾಸ್ತಿ ಆಗ್ತೇವೆ ಅನ್ನೋದು, ಜಾಸ್ತಿನ ಮಾಡ್ತೇವೆ. ನೋಡೋಣ ಅವರು ಬರ್ತಾರೆ ಅನ್ನೋ. ಚಲೋ ಐತಿ ಮಮ್ಮಿ. ಬೆಳಗ್ಗೆ ಉಜ್ಜಿಗೆ ತಿನ್ನಾಗ್ತಿಲ್ಲ, ಏನಾಗುತ್ತೆ ಏನೋ ಚಟ್ಟ ಚರನ ಒಂದಲ್ಲ ಈಗಂತ ನೋಡೋದು. ಫ್ರೈ ಬಟ್ ಅದು ಒಂಥರ ಉರಿ ಸರಿ ಹತ್ತೈತೆ ಅನ್ನೋ ನಂಗೆ ಡೌಟ್ ಮೇಲೆ ಐತ್ರಿ. ಹತ್ತೈತೆ ಅದ್ರ ಕರೆಕ್ಟಾಗಿ ನೋಡೋದು. ಮಕ್ಕಳೆಲ್ಲನೂ ತಂದಿಟ್ಬಿಡ್ತಾರೆ. ಹಾಕು ಈಸಾಗಿ ಮಾಡಿ ಕಡೆಗೆ ಆಗ್ಬೋದು. ಅಷ್ಟು ತಗೊಂಡು ಉಪ್ಪು ಮತ್ತೆ ಆಯ್ತು. ನಾನು ತೊಗೊಂಡೋಗಿ ಒಂದೊಂದು ಇಟ್ಬಿಡೆ, ಅದು ಬಾಯಿ ಇಟ್ಕೊಂಡು ಹೋಗು. ಅಲ್ಲಿ ಸ್ವಲ್ಪ ಕರಿಬೇವು ಆಯ್ತು ತಂಬೋಗು. ನಾನು ಕರಿಬೇವು ಆಯ್ತು ನೋಡಿ ತರಕಾರಿ ಸ್ಟ್ಯಾಂಡ್ ಮೇಲೆ. ಮಮ್ಮಿ ನೀ ಹಂಗೆ
ಕೆಲಸ ಇಲ್ಲಿದ್ದಕ್ಕೆ ಒಳ್ಳೇದಾಯ್ತು. ಅವ ಪಂಜಾಬ್ ತೆಗಿಯಾಕ ಕುಂತಿದ್ ಮಮ್ಮಿ ಗಿಡಿ ಹೊರಗೆ ಬರ್ಬೇಕಂತಲೇ. ನೀವು ಇದಕ್ಕೆ ಒಳ್ಳೇದಾಯ್ತು. ಒಂದು ಖಾಲಿ ಇದು ಎಣ್ಣೆ ಬಟ್ಲಿ ಇರುತ್ತೆ ಸಣ್ಣದು 20 ರೂಪಾಯಿದು 10 ರೂಪಾಯಿದೇನು, ಅದನ್ನು ಹಾಕಿಬಿಟ್ರೆ ಅದು ತಡನೂ ಅಂತ ಆ ಡಬ್ಬಿಗೆ. ಅದ್ರೊಳಗೆ ಏನು ಸ್ವಲ್ಪ ಎಣ್ಣೆ ಇತ್ತಾರ. ಮಮ್ಮಿ ಮತ್ತೊಂದು ಹುಣ್ಸೆಹಣ್ಣು ಹಾಕಿದ್ ನೋಡು. ಹಾಕಿದ್ದೀನಿ ಹುಣ್ಸೆಹಣ್ಣು ಸ್ವಲ್ಪ. ಹಾಂ ಸ್ವಲ್ಪ ಹಾಕಿದ್ ಒಂದು ಸಣ್ಣ ಪೀಸ್. ಬೇಡಮ್ಮ ಹುಳಿ ಆಗುತ್ತೆ ಭಾಳ. ನನ್ನ ಬಾಗ್ ಭಾಳ ಹುಳಿ ಆಗುತ್ತೆ ತಿನ್ನೋಕ್ಕಾಗಲ್ಲ. ಆಮೇಲೆ ಉಪ್ಪಿಟ್ಟು ನೀರು ತಗೋ ಒಂದು ಗ್ಲಾಸ್. ಇಲ್ಲ ತೊಗೊಂಬಂದು ಇಟ್ಕೋ. ಕುದಿಯಕತ್ತೈತ್ರಿ. ಈಗ ರವೆ ಹಾಕೋಣ. ಒಂದು 5 ವಾಟೆ ರವೆ ಉಪ್ಪಿಟ್ಟು. ನಮ್ಮ ಮನ್ಯಾಗ ಇನ್ನು ಆಗಿ ಉಳಿತೈತಿ. 4 ಮಂದಿಗೆ 5 ವಾಟೆ ಹಾಕಿದ್ರೆ ನಿಜ ಐತಿ. ಒಲೆ ಮೇಲೆ ಅಡುಗೆ ಮಾಡನೇ ಅಲ್ಲ ನನಗೆ ಆರಾಮ್ಸ ಗ್ಯಾಸಪ್ಪ ಹಾಕು. ಕೊತ್ತಂಬರಿ ಅಂತ ಒಣಗಿದ್ದು ಮಾತಾಡ್ಕೊಂತ ರವೆ ಜಾಸ್ತಿ ಆಗುತ್ತೆ. ಇನ್ನೂ ಹಾಕೋಕ್ಕಿಂತ ಎಷ್ಟು ಚಲೋ ಮಾಡ್ತಾರೆ. ಕರೆಕ್ಟ್ ಆಗುತ್ತೆ ಈಗ ಅದು ಕುದ್ರೆ. ಇದನ್ನು ಲೇ ಅವತ್ತುಲೆ ನೋಡೋದು ಮೆಣಸಿನ್ಕಾಯಿ ಕೊಟ್ಟರೆ ತಿನ್ನೋದು ಬಿಟ್ಟು ಅದು ನೋಡ್ರಿ ಆಟ ಆಡೋದು. ಏನು ಬೇಕು ಕಬಡ್ಡಿ ಮೆಣಸಿನ್ಕಾಯಿ ಬೇಕ್ರಿ. ಅದಕ್ಕೆ ಮೆಣಸಿನ್ಕಾಯಿ ಜೊತೆ ಆಟ ಆಡೋದಕ್ಕೆ ಅಲ್ಲಿ ಕೆಳಗೈತೆ, ಅಲ್ಲಿ ಕೆಳಗೈತಿ ನೋಡ್ಲದು. ಎಲ್ಲ ಹಂಗ ತೆಗೆದು ಬಿಡ್ತಾನೆ ಮನೋದೆ. ಹಂಗ ತೆಗೆದು ಬರುತ್ತೆ. ಎಲ್ಲ ಎಷ್ಟು ಆಕ್ಟಿವ್ ಇರ್ತೀಯಲ್ಲ ಯಾವಾಗಲೂ. ಅದಕ್ಕೆಲ್ಲ ಹಿಂದೆ ತಬ್ಬಿ ತಿನ್ಬಿಡು ಕೈಯಾರ ತಿನ್ಬಿಡು. ತಿನ್ ಮೆಣಸಿನ್ಕಾಯಿ ಇದ್ದಂಗೆ ಐತೆನ? ಇಲ್ಲನ ಇಲ್ಲ ರುಚಿ ಚೆಂದ ನೋಡ್ತೀವಿ. ಆ ಕಡೆ ಈ ಕಡೆ ಮಾಡಿ ಮುದ್ದೈತಿ. ಹ್ಞೂ ತಿನ್ನು. ನೀವು ಒಂದು ಟಿಕ್ಳಿ ಹಚ್ತೀನಿ ಬಾ ಈ ಕಡೆ ಸರಿ ಬಾ. ಟಿಕ್ಳಿ ಹಚ್ತೀನಿ ಚಂದ ಮುದ್ದು ಮಾಡಿ ಅಲಂಕಾರ. ಮುದ್ದು ಮಾಡಿ ಅಲಂಕಾರ ಮಾಡ್ತೀವಿ. ಮುದ್ದು ಕಾಲು ನೋಡಿ ಚಂದ ಅದಾವ ಕಾಲು. ಮೆಣಸಿನ್ಕಾಯಿ ಅಲ್ಲೇ ಐತಿ ಕೆಳಗೆ. ತಿನ್ನ ಮಮ್ಮಿ. ನಿನ್ನ ಪುನೀತ್ ಮಾತಾಡು. ಹುಡ್ಕೊಂಡು ನೋಡೋದು ಮೆಣಸಿನ್ಕಾಯಿ ತಗೊಂಡ ಬೀಜ ಎಲ್ಲ ಖಾಲಿ ಆಗಿದ್ವ. ಅದು ಬೀಜ ಬೇಕಲ್ಲ. ಅರಡದು ನೋಡೋದು ಹಿಂಗೆ ಅರತೈತಿ. ಎಲ್ಲೋ ಮೆಣಸಿನ್ಕಾಯಿ. ಮಮ್ಮಿ ಅದು ನೀಟಿಂದ ಎಣ್ಣೆ ಸ್ನೇಹಿತರೆ, ಈಗ ನೋಡ್ರಿ ನಾನು ಒಂದು ಟ್ರೆಂಡಿಂಗ್ ಸೀರೆ ವಿಡಿಯೋ ಮಾಡಾಕತ್ತಿದ್ದೆ ಸದ್ಯಕ್ಕೆ. ಹಂಗೆ ಲಾಗ್ನಾಗ ತೋರಿಸ್ಬಿಡೋಣ ಅಂತ ತೋರ್ಸಾಕತ್ತೀನಿ. ಇದು ನಿಮ್ಗೆಲ್ಲ ಗೊತ್ತೈತಿ, ಮೋಸ್ಟ್ ಟ್ರೆಂಡಿಂಗ್ ಸೀರೆ. ಇದು ಮಲ್ಟಿ ಕಲರ್ ಸೀರೆ. ಹಾಗೆ ವೇರ್ ಮಾಡಿ ತೋರ್ಸೋಣ ಅಂತೇಳಿ. ಇದ್ರದ್ದು ಸೆರಗ್ ನೋಡ್ರಿ ಎಷ್ಟು ಗ್ರ್ಯಾಂಡ್ ಐತಿ. ಸೂಪರ್ ಆಗೈತಿ ಸೆರಗ್ ಮಾತ್ರ. ಆಮೇಲೆ ಸೀರೆ ಈ ರೀತಿ ಐತಿ. ಆಮೇಲೆ ಇದ್ರದ್ದು ಬ್ಲೌಸ್ ಅಂತೂ ಭಾರಿ ಚೆನ್ನಾಗೈತ್ರಿ. ನಾನು ಇದಕ್ಕೆ ಮ್ಯಾಚ್ ಆಗಾಕ ರೆಡಿಮೇಡ್ ಬ್ಲೌಸ್ ಇತ್ತು ಬ್ಲ್ಯಾಕ್ ಕಲರ್, ಅದು ಹಾಕೊಂಡು ಇದನ್ನ ಮ್ಯಾಚ್ ಮಾಡ್ಕೊಂಡಿನಿ. ಇದ್ರ ಜೊತೆಗೆ
ಸೇಮ್ ಬ್ಲ್ಯಾಕ್ ಕಲರ್ ಒಳಗೆ ಈ ಥರ ಬಾರ್ಡ್ರ್ ಏನೈತಲ್ಲ ಸೇಮ್ ಈ ರೀತಿಯಾಗಿ ಬ್ಲೌಸ್ ಬರ್ತೈತಿ. ಸೂಪರಾಗಿ ಐತಿ. ಬೇಕಂದ್ರೆ ನನ್ನ ಕಡೆ ಇದು ಸ್ಟಾಕ್ ಐತಿ ನೋಡ್ರಿ, ಕಾಂಟ್ಯಾಕ್ಟ್ ಮಾಡಿರಿ. ಬೇಕಂದ್ರೆ ವಾಟ್ಸಪ್ ಮಾಡಿರಿ. ಈ ರೀತಿಯಾಗಿ ಐತಿ. ಫುಲ್ ಸ್ಯಾರಿ ತೋರಿಸ್ತೀನಿ ಹೆಂಗೆ ಕಾಣತ್ತೆ ಅಂತೇಳಿ ಫುಲ್ ತೋರಿಸ್ತೀನಿ. ಒಂದು ನಿಮಿಷ ಔಟ್ಫಿಟ್ ತೋರಿಸ್ತೀನಿ ಅಂತ. ಭಾಳ ರೀಸನೇಬಲ್ ಪ್ರೈಸ್ ಒಳಗೆ ಐತ್ರಿ ಇದು. ಸಿಕ್ಕಾಪಟ್ಟೆ ಸೇಲ್ ಆಗಿರೋಂಥ ಸೀರೆ. ಇದ್ರೊಳಗೆ ಸ್ವಲ್ಪ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಬರ್ತೈತಿ. ಮಲ್ಟಿ ಕಲರ ರೀ ಅದು. ಆದರೆ ಇಲ್ಲಿ ಬಾರ್ಡ್ರ್ ಇದೇನು ಬ್ಲ್ಯಾಕ್ ಬಂದೈತಲ್ಲ, ಇದ್ರೊಳಗೆ ಬೇರೆ ಬೇರೆ ಕಲರ್ಸ್ ಬಾರ್ಡ್ರ್ ಬಂದವು, ಅವು ಸಿಗ್ತೈತಿ. ಇದು ಫುಲ್ ಒಂದೇ ಬ್ಲ್ಯಾಕ್ ಬೇಕು ನಮಗೆ ಅಂತಂದ್ರೆ ಬ್ಲ್ಯಾಕ್ ಸಿಗುತ್ತೆ. ಇದು ನಾನು ಹಾಕ್ಕೊಂಡಿರೋದು ಪಿಂಕ್ ಶೇಡ್ ಬಂದೈತಿ. ಮೊದಲೆಲ್ಲ ರೆಡ್ ಬಂದಿತ್ತು. ರೆಡ್ ಸೇಲ್ ಆದಮೇಲೆ ಇದು ಪಿಂಕ್ ಅಲ್ಲಿ ಬಂದೈತಿ. ಮಿಕ್ಕಿದೆಲ್ಲ ಸೇಮ್ ಟು ಸೇಮ್. ಆದರೆ ಇದು ಅದಕ್ಕಿಂತ ನಂಗೆ ರೆಡ್ಗಿಂತ ಈ ಪಿಂಕ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ. ಫುಲ್ ಸೀರೆನ ನೋಡ್ರಿ ತೋರಿಸ್ತೀನಿ. ಮಿಟ್ಟು ಒಳಗಡೆ ಒಳಗಡೆ ವಾಸನೆ ಆಗೋದಿಲ್ಲ. ಬಂದು ಕೂಸಲ್ಲ ಅದು ಮಕ್ಕಳ ಒಳಗಡೆ ವಾಸನೆ ಆಗೋದಿಲ್ಲ. ಸರಿ ನೋಡ್ರಿ ಈ ರೀತಿಯಾಗಿ ಐತಿ. ಬಟ್ಟೆ ಅಂತೂ ಸಾಫ್ಟ್ ಐತಿ. ನೀರಿಗೆ ನೋಡ್ರಿ ಎಷ್ಟು ಚಂದ ಕುಂತವು ನೋಡ್ತಿರ್ಬೋದು. ಹೂವು ಕುಂತೈತೆ ಸೀರೆ. ಲುಕ್ ಮಾತ್ರ ಭಾಳ ಚಂದ ಕಾಣುತ್ತೆ ಅವ್ರು ಹುಟ್ಟಾಗ. ಸೈಕಲ್ಲ ಏನು ಫುಲ್ ನೋಡ್ರಿ ಈ ಸ್ಯಾರಿ ಈ ರೀತಿಯಾಗಿ ಐತಿ. ಇದು ಸರಿಯಾಗಿ ನೋಡ್ರಿ ಎಷ್ಟು ಗ್ರ್ಯಾಂಡ್ ಐತಿ. ಸರಿಯಾಗಿ ಭಾಳ ಇಷ್ಟ ಆಯ್ತು ನನಗೆ ಇದ್ರದ್ದು. ಇದ್ರ ಬ್ಲೌಸು ಒಂಚೂರು ಇಲ್ಲ ಐತಿ ನೋಡ್ರಿ. ಒಂಚೂರು ಐತಿ ಇದ್ರೊಳಗೆ. ಈ ರೀತಿಯಾಗಿ ಬರ್ತೈತಿ ಬ್ಲೌಸ್. ಹಿಂಗೈತಿ ಫುಲ್ಲು. ಅದು ಸೀರೆ ಒಳಗೆ ಉಟ್ಕೊಂಡಿನಿ ನಾನು. ಭಾಳ ಸರಿಯಾಗಿ ಐತಿ. ಅದು ನೋಡ್ತಿರ್ಬೋದು ಈ ರೀತಿ ಆಗೈತಿ. ಸೀರೆ ವೇರ್ ಮಾಡಿದ್ರೆ ಸರಿ ಕಾಣತೈತಿ. ನೀಂದ ಹೋಗಂದ್ರೆ ಫುಲ್ ಸರಿ ಕಾಣ್ತೈತಿ. ಸೂಪರ್ ಐತಿ. ನಾನು ಎಷ್ಟು ಸೀರೆ ಸೇಲ್ ಮಾಡೀನಿ ಗೊತ್ತಿಲ್ಲ. ಇದನ್ನು ಅಷ್ಟು ಸೀರೆ ಸೇಲ್ ಮಾಡೀನಿ. ಒಂದು ಸರಿನೂ ವೇರ್ ಮಾಡೋಕ್ಕಾಗಿದ್ದಿಲ್ಲ ನನಗೆ. ಇವತ್ತು ಸ್ವಲ್ಪ ಟೈಮ್ ಸಿಕ್ತಿರಿ ಮಧ್ಯಾಹ್ನ. ಇದು ಎಲ್ಲ ತಿನ್ನೀಲ್ವಾ ಹಾಗಾಗಿ ತೋರಿಸ್ಬಿಡೋಣ ವಿಡಿಯೋ ಮಾಡಿ ಈ ಸೀರೀಸ್ ಅಂತೇಳಿ ಮಾಡಿದ್ದೆ. ಹಂಗೆ ಉಟ್ಕೊಂಡಿದ್ರಿ. ಹಾಗೆ ಇದ್ರದ್ದು ಇದು ನೋಡ್ರಿ, ನನಗೆ ಮೊನ್ನೆ 2 ಸಲ ಮಾಡಿದ್ದೆ. ನನ್ನ ಹೆಂಡತಿ ಭಾಳ ಇಷ್ಟ ಆಗುತ್ತೆ. ಹಂಗಾಗಿ ನೀವು ಮಾಡಿರಿ ಅಂತಂದ್ರೆ ನಾನು ಮಾಡಾಕತ್ತೀನಿ ರೀ. ಹೆಚ್ಕೊಂಡು ಹಿಂಗೆಲ್ಲ ಮಾಡ್ತೀನಿ. ಅದಕ್ಕೆ ಕೊಬ್ಬರಿ ಮತ್ತು ಶೇಂಗಾ ಎಲ್ಲ ಮಿಕ್ಸಿ ಮಾಡ್ಕೊಂಡು ಪೌಡರ್ ಮಾಡೀನಿ ರೀ. ಫುಲ್ ಪೌಡರ್ ಮಾಡಿಲ್ಲ, ನಂಗೆ ಹಸಿದು ಮಾಡೀನಿ. ಇದೊಂಥರ ಡಿಫ್ರೆಂಟ್ ಆಗಿರಲಿಲ್ಲ ಅಂತೇಳಿ. ನೋಡ್ರಿ ಇದು ಹುಳಿ ತಯಾರಾಗಿದೆ. ಒಂದೊಂದು ಇದ್ರೊಳಗೆ ನಾವು ಚಿಕನ್ ಟೇಸ್ಟ್ ಕಾಣ್ಬೇಕ್ರಿ. ಈಗ ಯಾಪಲ್ಲಿ ಬದ್ನಿಕಾಯಿ ಎಣ್ಣೆಗಾಯಿ ಮಿಕ್ಸ್ ಮಾಡಿದ್ರಿ. ನಾ ಮಾಡಿದ್ದೆ. ಯಾಕಂದ್ರೆ ಸೀರೆ ಉಟ್ಕೊಂಡು ಫಂಕ್ಷನ್ ಹೊಂಟಾರೆ, ಹಂಗಾಗಿ ಸೀರೆ ಹೊಲ್ಸಾಗುತ್ತೆ ಅಂತೇಳಿ ನಾನು ಮಾಡಿದ್ದೆ ರೀ. ಸ್ವಲ್ಪ ಅನ್ನಕ್ಕಲ್ರಿ, ಹಂಗಾಗಿ ಸ್ವಲ್ಪ ದಾಲ್ ಟೈಪ್ ಮಾಡೀನಿ. ರೊಟ್ಟಿಗಾದ್ರೆ ಅಷ್ಟು ಇದು ಮಾಡೋ ಅವಶ್ಯಕತೆ ಇರಲಿಲ್ಲ ಆಗಿತ್ತು. ಹೌದೇನು ರೀ? ಏನೇನು ಮನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸುಡ್ತೈತೆ ಅದ್ರದ್ದು. ಹಂಗಾಯ್ತು ನೋಡಿ. ಒಂದು ಫೋಟೋ ತೆಗಿರಿದ್ನ ಸಪ್ರೇಟಾಗಿ ಅದ್ರಾಗ. ಸ್ನೇಹಿತರೆ ನೋಡ್ರಿ, ಟೈಮು 10:10 ಈಗ ಬಂದರೆ ಏನಾಯ್ತಂದ್ರೆ 8 ಗಂಟೆಗೆ ತನು ಕಿರಿಕಿರಿ ಕೊಡ ಆಗ್ಬಿಟ್ರು. ಬದ್ನಿಕಾಯಿಂದ ಐತಲ್ರಿ, ಅದಕ್ಕೆ ಅನ್ನ ಅಷ್ಟ ಮಾಡಿಬಿಡ್ತೀನಿ ಅಂದ್ರೆ ಬೇಡ, ನಂಗೆ ಅಮುಷಾರ ಬೇಕು ಅಂತ ಆಟ ಮಾಡಿದೆ. ಹಾಗಾಗಿ ಕುಕ್ಕರ್ ಒಳಗೆ ಡೈರೆಕ್ಟ್ ಬ್ಯಾಳಿನ ಮತ್ತು ಅನ್ನ ಒಟ್ಟಿಗೆ ಮಾಡಿದೆ. ಬ್ಯಾಳೆ ಕುದಿಸಿದ ಒಂದು ಸಣ್ಣ ಪಾತ್ರೆ ಒಳಗಿಟ್ಟು ಅನ್ನ ಕುದ್ಬಿಟ್ಲೆ ಸಾಯಿಗೆ ಒಗ್ಗರಣೆ ಕೊಟ್ರಿ. ಅವ್ನು ಊಟ ಮಾಡಿಸಿ ಮಗುಷ ಮಕ್ಕೊಂಡು ಬಿಟ್ಟವನು. ಅವನ ಜೊತೆ ಹಂಗೆ ನಂದು ಊಟ ಅಂತ ಇವರಿಬ್ಬರು ಈಗ ಉಣ್ಣಾಕತ್ತಾರೆ. ಬಿಟ್ಟು ಮತ್ತೆ ಯಜಮಾನ್ರೆ ಸರ್ ಅದೇ ಆಗಲಿ
ಪಲ್ಯ ತಗೊಳ್ಳ ಸಾರು ಹೋದ್ರೆ ಏನೋ ಬೆಳಿಗ್ಗೆ ಬರ್ತದೆ. ಹ್ಞೂ ಎಷ್ಟೊಂದು ಮಧ್ಯಾಹ್ನದ ಅಲ್ಲಿ ಬಿಡು ಒಣಗಿರ್ತದೆ ಮಧ್ಯಾಹ್ನ ಬಂತೀನಿ. ಗಾಳಿ ಹತ್ತಿರ ಮೇಲೆ ಬಿಡ್ತಾನೆ ಮಾತಾಡ್ಕೊಳಕ್ಕೆ ಇನ್ನೂ 10 ಗಂಟೆ ಮೇಲೆ ನಿನ್ನ 10 ಗಂಟೆ ಮೇಲೆ ಊಟ ಆದ್ಮೇಲೆ ಬಿಡ್ತಾನೆ. ಈಗೂ ಒಂದು 2 ನಿಮಿಷಕ್ಕೆ ಗಾಳಿ ಇಲ್ಲ. ಬೆಳಗ್ಗೆ ಎಷ್ಟು ಗೊತ್ತು ಮುಂಜಾನೆ ಹೋಗ್ತೀನಿ 6 ಗಂಟೆಗೆ ಬೆಳಗ್ಗೆ ಗಾಳಿ ಇರುತ್ತೆ. ಅವಾಗಿರುತ್ತೆ ಇವತ್ತು ಬಾರಿ ಹಿಂಗೆ ಪ್ರಕೃತಿ ಯಾವಾಗ ಗೊತ್ತಾಗುತ್ತೆ. ಪಪ್ಪ ಇವತ್ತು ನಾವು ಬೆಳಿಗ್ಗೆ ಮೇಲೆ ಹೋಗಿ ಸನ್ರೈಸ್ ನೋಡಿದ್ದಾನು. ಇವತ್ತು ನಾನು ಬೆಳಿಗ್ಗೆ ಬೇಗನೆ ಹತ್ತಿರಲ್ಲ 6:30 ಹೋಗಿ ನೋಡಿದ್ವಿ ಸನ್ರೈಸ್ ಆಗಕ್ಕೆ ಕುಂತಿತ್ತು. ಮಮ್ಮಿನೂ ಬಂದಿಲ್ಲ. ಮಮ್ಮಿ ತೋರಿಸಿಲ್ಲ ಸನ್ರೈಸ್. ಮಮ್ಮಿ ಬರೀ ಖಾಲಿ ಇರ್ತಾವೆ ಮುಂಜಾನೆ ಸನ್ರೈಸ್ ನೋಡ್ಕೊಂಡು ಕುಂತ್ರೆ ಅಷ್ಟು ಎಷ್ಟು ಕೆಲಸ ಮಾಡ್ತೀವಿ ಮಾಡಿದ್ಕೇನೆ ಬೆಳಿಗ್ಗೆ ಹೋಗುವಾಗ ಮಿಟ್ಟುಂದೆಲ್ಲ ಏನೊಂದು ಆಟ ಮೇಸ್ತಂಗ ಬಿಡ. ಹೌದು ಮತ್ತೆ ಆಟ ಮೇಸೋದು ಅಲ್ಲ ಮತ್ತೆ ಮಾಡ್ಕೊಂಡು ಹೋಗ್ಬಿಡಲ್ಲ ಅಟ್ಟು ಇದನ್ನು ಹೊರಗೆ ತಂದಿಟ್ಟು ಊಟ ಹಾಕೊಳ್ಳಿಕ್ಕೆ ಇಷ್ಟ ಆಗ್ತದೆ. ಅದು ನಾನು ಮಾಡೋದು ನಾ ಊಟ ಕೊಡ್ತೀನಿ ಅದಕ್ಕೆ ಮೇಲಿಂದ ನಾ ಮಾಡ್ತೀನಿ ಬಿಡ್ತೀನಿ ನೀವು ಆಗ್ಬಿಡು ಅಷ್ಟೊಂದು ಹಂಗೆ ಮಾಡ್ಕೊಂಡು ಬಂದ್ಬಿಡು. ಏನಂತಾರೆ ಸಮಾನತೆ ದುಡಿಯಾಕಿಲ್ಲ ದುಡಿಯೋಕ್ಕಲ್ಲ ಸಮಾನತೆ ಇಲ್ಲ ದುಡಿಯೋಕೆ. ಹಂಗಾರೆ ಕರೆಕ್ಟ್ ಸಮಾಧಾನ ಇಲ್ಲದಿರೋ ವ್ಯಕ್ತಿಗಳಿಗೆ ಮುಂದೆ ಸಮಾನತೆನ ಹೇಳಿದ್ರೆ ಎದಕ್ಕೆ ಬರ್ತೈತಿ? ರೊಟ್ಟಿ ಮಾಡಿ ಪಲ್ಯ ಮಾಡು ನೀನು ಕೆಲಸ ಮಾಡಿ ಮಾಡೋಣಕ್ಕೆ ಬರ್ತೈತಿ. ನಾನು ಬಂದು ಅಲ್ಲಿ ಬಾಣೆ ತೆಗ್ತೀನಿ ನೀನು ಇರ್ತಿರ್ತಿಲ್ಲ ಅನ್ನಬೇಕು. ಅವಲ್ಲ ಅದು ಹೇಳ್ತೀವಿ ಒಂದೇನೋ ನನಗೆ ಆಸರ